ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಬುದ್ಧಿಬಲದಿಂದ ಕಾರ್ಯಸಾಧನೆ, ಅಗ್ನಿ ಧಾತುಲೋಹಗಳಿಂದ ಲಾಭ ಬರತಕ್ಕಂಥದ್ದು, ಅದು ಕುಜನಿಂದ. ಸಂದಿಗ್ಧ ಕಷ್ಟಗಳನ್ನು ಸ್ವಲ್ಪ ಎದುರಿಸಬೇಕಾಗುತ್ತೆ. ಸ್ನೇಹಿತರಿಂದ ಸಹಾಯ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಬುದ್ಧಿಬಲದಿಂದ ಕಾರ್ಯಸಾಧನೆ ಮಾಡ್ತಕ್ಕಂಥದ್ದು, ಅದು ಶುಕ್ರ ಗುರು ಇರೋದು ತುಂಬ ಒಳ್ಳೆಯದು. ಕಲಾವಿದರಿಗೆ ಕೌಶಲ್ಯ ಪ್ರದರ್ಶನ ಕಲೆಗಳು ಅಥವಾ ಆ ವಿಚಾರಗಳಿದ್ದಾವೋ ಅದರಲ್ಲಿ ಯಶಸ್ಸು ಗೆಲುವು ಗಳಿಸಲಿಕ್ಕೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈ ಆಟೋಮೊಬೈಲ್ಸು, ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸಹಾಯ ಉಂಟಾಗೋದಷ್ಟೇ ಅಲ್ಲ, ಲಾಭವನ್ನು ಕಾಣ್ತಕ್ಕಂಥದ್ದು ಇದೆ ಈ ವಾರದಲ್ಲಿ, ತುಂಬ ಚೆನ್ನಾಗಿದೆ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರು, ಬಂಧುಗಳಲ್ಲಿ, ತಾಯಿ ಬಂಧುಗಳ ಜೊತೆಗೆ ನೋಡಿ ತುಂಬ ಆತ್ಮೀಯ ವಿಶ್ವಾಸ, ಪ್ರೀತಿ ಇವುಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಹೀಗಾಗಿ ವಾರದ ಆದಿಯಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಸ್ವಲ್ಪ ಒಂದು ಸಂದಿಗ್ಧ ಅಚಾನಕ್ಕಾಗಿ ಬರ್ತಕ್ಕಂಥದ್ದು, ನಿರೀಕ್ಷೆಯೇ ಮಾಡದೆ ಬರುತ್ತೆ ಒಂದೊಂದು ಸಮಸ್ಯೆ. ಆ ರೀತಿಯ ಒಂದು ಸಮಸ್ಯೆಗೆ ಎದುರಿಸಬೇಕಾಗುತ್ತೆ, ಸ್ವಲ್ಪ ಗಮನ ಇರಲಿ. ಅದಕ್ಕೆ ಪರಿಹಾರ ನೋಡೋಣ. ಇನ್ನು ವಾರಾಂತ್ಯದಲ್ಲಿ ಮೇಧಾವಿತನ, ಜಾಣ್ಮೆ, ಮಕ್ಕಳಿಂದ ಸಹಾಯಗಳು ಉಂಟಾಗ್ತಕ್ಕಂಥದ್ದು ಅದೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಹೇಳುತ್ತೆ, ವಿಕತ್ತನಃ ಶಾಸ್ತ್ರಕಲಾ ವಿದಗ್ಧ ಪ್ರಿಯಂಬದಃ ಸೌಖ್ಯರತಃ ತೃತೀಯೇ ಅಂತ. ಮೂರನೇ ಮನೆಯಲ್ಲಿ ಅಂದರೆ ಮಿಥುನದಲ್ಲಿ ಸಂಚರಿಸುವಾಗ ಇಷ್ಟೆಲ್ಲ ಶುಭ ಫಲಗಳಿದ್ದಾವೆ ಅಂತ. ಹೀಗಾಗಿ ಮೇಧಾವಿತನ ಬರುತ್ತೆ, ವಾಚಾಳಿತನ ಬರ್ತದೆ. ಚೆನ್ನಾಗಿ ಜಾಣ್ಮೆಯಿಂದ ಹೇಗೆ ವರ್ತಿಸಬೇಕು, ಯಾರ ಬಳಿ ಇದ್ದೀನಿ, ಯಾರು ಏನು ಮಾತಾಡ್ತಾ ಇದ್ದೀನಿ, ಯಾರನ್ನು ಹೇಗೆ ಸೆಳ್ಕೋಬೇಕು, ಈ ರೀತಿಯ ಒಂದು ಆಕರ್ಷಿತ ಒಂದು ಮನೋಭಾವ, ಒಂದು ಧರ್ಮ ನಿಮಗೆ ಬಂದುಬಿಡುತ್ತೆ. ಅದರಿಂದ ತುಂಬ ವಿಶೇಷ ಬಲ. ಸ್ತ್ರೀಯರಿಗೂ ಬುದ್ಧಿಬಲ, ವೃತ್ತಿಯಲ್ಲಿ ಅನುಕೂಲ ಕಾಣ್ತಕ್ಕಂಥದ್ದು. ಪಂಚಮದಲ್ಲಿ ಚಂದ್ರ ಸಂಚರಿಸ್ತಾನೆ ಕೊನೆಯಲ್ಲಿ. ಹೀಗಾಗಿ ಪ್ರತಿಭಾಶಕ್ತಿ ಹೆಚ್ಚಾಗುತ್ತೆ. ಎಂತಹ ಮೌಢ್ಯನಿಗೂ ಒಂದು ವಿಶೇಷ ಒಂದು ಹೊಳೆಯುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರ ಹೇಗಿದೆಯಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಜಾಣ್ಮೆಯ ಒಂದು ವಾರ. ನಿಮ್ಮ ಬುದ್ಧಿ ಚುರುಕಾಗ್ತಕ್ಕಂಥ ವಾರ. ದೇಹಬಲವೂ ಚೆನ್ನಾಗಿರ್ತದೆ, ಸೌಂದರ್ಯ ಉಂಟಾಗುತ್ತದೆ. ಹೀಗಾಗಿ ಚೆನ್ನಾಗಿದೆ ಇವರೇ. ಪರಿಹಾರಕ್ಕೆ ಹೇಳಿದ್ನಲ್ಲ, ಒಂದು ಸಂದಿಗ್ಧ ವಾತಾವರಣ ನಿರ್ಮಾಣವಾಗುತ್ತೆ. ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅದು ಆ ಸಂಕಟವನ್ನು, ಆ ತೊಂದರೆಯನ್ನು ನಿವಾರಿಸಿಬಿಡುತ್ತೆ. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ಒಂದು ವಾರದಲ್ಲಿ. ಇದು 3 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ವಂದನಾ ಮೈಸೂರಿಂದ. ವಂದನಾ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 19/12/2002. 19/12/2002. ಬೆಳಗ್ಗೆ 7:10. ಬೆಳಗ್ಗೆ 7:10. ನಿಮ್ಮ ಪ್ರಶ್ನೆ? ಮ್ಯಾಮ್, 7-8 ತಿಂಗಳಿಂದ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಜಾಬ್ ಆಗ್ತಾ ಇಲ್ಲ. ಮತ್ತೆ ಏನೇ ಒಂದು ಕೆಲಸ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತಂದ್ರು ಸ್ಟಾರ್ಟಿಂಗ್ ಏನು ಮಾಡಕ್ ಆಗ್ತಾ ಇಲ್ಲ. ಒಂಥರ ಸ್ಯಾಡ್ ಫೀಲಿಂಗ್. ಅದಕ್ಕೆ ಕೇಳೋಣ. ಸರಿ ವಂದನಾ, ಶಾಸ್ತ್ರಿಗಳು ಪರಿಹಾರ ತಿಳಿಸ್ತಾರೆ. ವಂದನಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ಈಗ ಏನೋ ಹೇಳಿದ್ರಲ್ಲ ಪಾಪ, ಸ್ಯಾಡ್ ಫೀಲಿಂಗ್ ಆಗ್ತಾ ಇದೆ, ಬೇಜಾರಾಗ್ಬಿಟ್ಟಿದೆ ಅಂತ. ಸರ್, ಗುರುಬಲ ಬಂದಿದೆ ಅಂತಾರೆ. ನಾನು ಪ್ರಯತ್ನ ಮಾಡಕ್ ಟ್ರೈ ಮಾಡ್ತೀನಿ, ಏನೇ ಮಾಡ್ಬೇಕು ಅಂತಂದ್ರು ಏನು ಯಾವುದು ಕೈ ಹತ್ತುತ್ತಿಲ್ಲ ಸರ್. ನೋಡಿ, ಈಗ ನಿಮಗೆ ಗುರುಬಲ ಇರೋದು ಅಥವಾ ಹೋಗೋದು ಅದೆಲ್ಲ ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಈಗ ನಿಮಗೆ ರಾಹು ದಶೆಯಲ್ಲಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ರಾಹು ದಶೆಯಲ್ಲಿ ಈಗ ಕುಜನ ಭುಕ್ತಿ ನಡೀತಾ ಇದೆ. ಇದನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅಂತ ಕರೀತಾರೆ. ಹೀಗಾಗಿ ತಾವು ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಯಾರು ಹಿರಿಯರು ಅವರಿಗೆ ಹೇಳಿ, ಸಂಧಿಶಾಂತಿ ಇದೆ, ರಾಹು ಬೃಹಸ್ಪತಿ ಸಂಧಿಶಾಂತಿ. ಈ ಸಂದರ್ಭದಲ್ಲಿ ಹೀಗೆ ಮಾನಸಿಕವಾಗಿ ಖಿನ್ನತೆ, ಆರೋಗ್ಯದಲ್ಲಿ ವ್ಯತ್ಯಾಸ, ದುಃಖ, ವ್ಯಥೆ ಇಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಆರೋಗ್ಯದಲ್ಲೂ ಏರುಪೇರು ಆಗಿಬಿಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಯಾಕಂದರೆ ಷಷ್ಠದಲ್ಲಿದ್ದಾನೆ ರಾಹುಚಂದ್ರ ಒಟ್ಟಾಗಿದ್ದರೆ ತುಂಬ ಆಲೋಚನೆಗಳೇ ಭಾರ. ಥಿಂಕ್ ಮಾಡಿ 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 ತಲೆ ಕೆಟ್ಟು ಹೋಗಿಬಿಡುತ್ತೆ. ಹೀಗಾಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಸಂಧಿಶಾಂತಿ ದಯವಿಟ್ಟು ಮಾಡಿಸಿ. ಆಮೇಲೆ ಈಗ ಅಷ್ಟೇ ಹೇಳಿದೆ, ಈ ವಾರದ ಅಂತ್ಯದಲ್ಲಿ ಬುಧ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ಅದು ಬುದ್ಧಿಸ್ಥಾನ, ವಿದ್ಯಾಸ್ಥಾನ, ಬಲ. ಹೀಗಾಗಿ ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಗುರುಬಲ ಹೋಗ್ತಾ ಇದೆ ಜೂನ್ 1ರಿಂದ. ಆತಂಕ ಬೇಡ ನಿಮಗೆ. ಈಗ ಸಂಧಿಶಾಂತಿ, ಹೀಗಾಗಿ ಸಂಧಿಶಾಂತಿ ಕಾಲದಲ್ಲಿ ಇಂಥ ತೊಡಕಾಗುತ್ತೆ. ಸಂಧಿಶಾಂತಿ ಮಾಡಿಸಿ, ರಾಹು ಬೃಹಸ್ಪತಿ ಸಂಧಿಶಾಂತಿ. ಇದನ್ನು ಮಾಡಿಸಿದ್ರೆ ತಕ್ಷಣ ನೀವು ಗೆಲುವಾಗ್ತೀರ. ಮತ್ತು ನಿಮ್ಮ ಮುಂದಿನ ಅನುಕೂಲ ಚೆನ್ನಾಗಿದೆ. ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದ್ದಾನೆ, ಅದು ಲಗ್ನದಲ್ಲಿರ್ತಕ್ಕಂಥದ್ದು. ಇದೆಲ್ಲ ಒಳ್ಳೆಯದು.
ಈ ಕಾಲ ಸ್ವಲ್ಪ ನಿಮಗೆ ತೊಡಕಾಗಿದೆ, ಮುಂದೆ ಸರಿ ಹೋಗುತ್ತೆ. 2027 ಕಳೆದ ಮೇಲೆ ತುಂಬ ಚೆನ್ನಾಗಿರ್ತಾರೆ. ಇನ್ನು ಪುಟ್ಟ ವಯಸ್ಸು, ಇನ್ನು ಈಗ ಮೊದಲನೇ ಮೆಟ್ಲು ಇಡ್ತಾ ಇದ್ದೀರಾ ನೀವು, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಕಾಲರ್ ರೆಡಿ ಇದ್ದಾರೆ. ಪ್ರಭಾವತಿ ಮೈಸೂರಿಂದ. ಪ್ರಭಾವತಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. ಮೇನಕ ಅಂತ. ಹುಟ್ಟಿದ ಟೈಮ್ ಹೇಳಿ ಅಮ್ಮ. ಟೈಮ್ 2:35 ಟೈಮು. ದಿನಾಂಕ 17/2000. 17/2000. 3/2000. 3ನೇ ತಿಂಗಳು. 3/2000. ನಿಮ್ಮ ಪ್ರಶ್ನೆ ಅಮ್ಮ? ಅವಳದು ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಸರಿ, ಶಾಸ್ತ್ರಿಗಳಿದ್ದಾರೆ, ಹೇಳ್ತಾರೆ. ಪ್ರಭಾವತಿ ಅವರೇ ನಮಸ್ಕಾರ. 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 ಈಗ ತಾವು ಹೇಳಿದ್ರೆ 17/3/2000 ಅಂತ ಅಲ್ವಾ? ಸಮಯ ಇನ್ನೊಂದ್ಸಲ ಹೇಳಿ. 2:35. 2:35 ಮಧ್ಯಾಹ್ನ. ಸರಿ. ಈಗ ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ತಮ್ಮದು? ನೋಡಿ, ಈ ಜಾತಕವನ್ನು ಪರಿಶೀಲಿಸೋಣ. ಈಗ ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ ಶನೈಶ್ಚರ ಈ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ, ಅಂದರೆ ಸ್ವಲ್ಪ ವೀಕ್ ಆಗಿದ್ದಾನೆ. ಮತ್ತು ಕೇತು ಇರ್ತಕ್ಕಂಥದ್ದು ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ತೊಡಕುಂಟಾಗುತ್ತೆ ಅಂತ. ಹಾಗಂತ ಗಾಬರಿ ಆಗಬೇಡಿ, ಏನಪ್ಪ ಹೀಗೆ ಹೇಳಿಬಿಟ್ರಲ್ಲ ಅಂತ ಮನಸ್ಸಿಗೆ ತಗೋಬೇಡಿ. ಅದಕ್ಕೇನು ಪರಿಹಾರವೂ ಇದೆ. ಈಗ ಉದಾಹರಣೆಗೆ ನಮಗೆ ಆರೋಗ್ಯ ಸ್ವಲ್ಪ ಕೆಟ್ಟರೆ ಸ್ವಲ್ಪ ಔಷಧಿ ತಗೊಂಡ್ರೆ ಆರೋಗ್ಯ ಸರಿ ಹೋಗುತ್ತೆ. ಹಾಗಂತ ಶರೀರವೇ ವೇಸ್ಟಾ? ಅಲ್ಲ. ಆ ರೀತಿಯಲ್ಲೇ ಶನೈಶ್ಚರ ಮತ್ತು ಕೇತು ಈ 2 ಗ್ರಹ ಶಾಂತಿ ಅನಿವಾರ್ಯ ಇದೆ, ಅದನ್ನು ಮಾಡಿಸಿ. ಅವರಿಗೆ ಆತಂಕ ಮಾಡ್ಕೋಬೇಡಿ, ಆಗುತ್ತೆ. ಅಕ್ಟೋಬರ್ ನಂತರದಲ್ಲಿ ಅವರಿಗೆ ಗುರುಬಲವೂ ಬರುತ್ತೆ, ಚೆನ್ನಾಗಿದೆ. ಈಗ ಶುಕ್ರನ ದಶೆ ನಡೀತಾ ಇದೆ, ಶುಕ್ರ ದಶೆಯಲ್ಲಿ ಈಗ ಶನಿ ಭಕ್ತಿ ನಡೀತಾ ಇದೆ. ಖಂಡಿತ ವಿವಾಹದ ಕಾಲವೇ ಇದು. ಶನಿ ಕೇತು ಶಾಂತಿ ಮಾಡಿಸಿ, ಖಂಡಿತ ಸರಿ ಹೋಗುತ್ತೆ. ತಾನಾಗೇ ವರಗಳು ಬರ್ತಾರೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.